ಎಲ್ಲರಿಗೂ ನಮಸ್ತೆ. ಕನ್ನಡ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತೊಂದು ಚಿಕನ್ ಗ್ರೇವಿ ಮಾಡೋಣ. ಬನ್ನಿ ಹೇಗ್ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ. ಮುಂಚಿತವಾಗಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಹಾಫ್ ಕೆಜಿಗೆ ನಿಮ್ಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ, ಅಷ್ಟು ಹಾಕೊಳ್ಳಿ. ಒಂದು ಅಳತೆ ಪ್ರಕಾರ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಕಾಯಲಿ. ಹಾಗೆ 1 ಸ್ಪೂನ್ ತುಪ್ಪ, ಇಷ್ಟಪಡೋರು ತುಪ್ಪ ಹಾಕೊಳ್ಳಿ. ಗ್ರೇವಿಗೆ ತುಪ್ಪ ಚೆನ್ನಾಗಿರುತ್ತೆ. ಎಣ್ಣೆ ಕಾಯೋ ಗಂಟ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಇರಿ. ತುಪ್ಪನೂ ಅದು ಎಣ್ಣೆ ಕಾದಾದ್ಮೇಲೆ ಒಂದು 2 ಇಂಚಷ್ಟು ಸ್ವಲ್ಪ ಚಕ್ಕೆ, 3 ಲವಂಗ, ಆಮೇಲೆ ಇದು ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ. ಕಮ್ಮಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಇದಾದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗ್ಬೇಕು. ಸ್ಮೂತ್ ಆಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಇವಾಗ ಮೆತ್ತಗೆ ಆಗಿದೆ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಹಾಕಿದ್ಮೇಲೆ ಒಂದು ಮುಚ್ಚಳ, ಒಂದೂವರೆ ಮುಚ್ಚಳ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಮಗೆ ಹಾಫ್ ಕೆಜಿ ಮಾಡ್ತಾ ಇದ್ದೀನಿ ಅಷ್ಟೇ, ಅದಕ್ಕೋಸ್ಕರ 1.5 ಮುಚ್ಚಳ ಸಾಕು. ನಿಮ್ಗೆ ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ಖಾರ ಜಾಸ್ತಿ ತಿನ್ನೋರಾದ್ರೆ ಆಡ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಟೊಮೊಟೊ ಫುಲ್ಲು ಸಾಫ್ಟ್ ಆಗ್ಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ತಾನೆ ಇರ್ರಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಾಫ್ ಕೆಜಿಗೆ ಒಂದು ಟೇಬಲ್ ಸ್ಪೂನ್ ಸಾಕು. ನೀವು ಅಂಗಡಿ ಪೇಸ್ಟ್ ಎಲ್ಲ ಹಾಕಕ್ಕೆಲ್ಲ ಏನು ಹೋಗ್ಬೇಡಿ. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ತಂದು ಅದನ್ನ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹಾಫ್ ಕೆಜಿಗೆ ಒಂದು 2 ಮುಚ್ಚಳ, ಈ ತರ ಮುಚ್ಚಳದಲ್ಲಿ 2 ಹಾಕಿದ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆಗೋ ಗಂಟ ನಾವು
ಇವಾಗ ಸಾಫ್ಟ್ ಆಗೈತೆ ಟೊಮೊಟೊ. ಇದಕ್ಕೆ ನಾವು ಚಿಕನ್ ಆಡ್ ಮಾಡ್ಕೊಳ್ಳೋಣ. ಕ್ಲೀನ್ ಆಗಿ ಅರಿಶಿನ ಪುಡಿ ಹಾಕಿ ತೊಳೆದಿಕ್ಕೋ ಇರಬೇಕು ಚಿಕನ್. ಇದನ್ನ ಆಡ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪುದೀನ ಆಡ್ ಮಾಡ್ಕೊಳ್ಳಿ ಫ್ಲೇವರ್ಗೋಸ್ಕರ. ಪುದೀನ ಸ್ವಲ್ಪ ಕೊತ್ತಂಬರಿ ಆಡ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿ. ಚಿಕನ್ ಮಸಾಲ 2 ಸ್ಪೂನು ಒಂದು ಗರಂ ಮಸಾಲ, ಇದು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1-2 ಟೇಬಲ್ ಸ್ಪೂನು ಧನಿಯಾ ಪುಡಿ. ಟೇಬಲ್ ಸ್ಪೂನ್ ಅಂತಲ್ಲ, ಮಾಮೂಲಿ ಈ ಸ್ಪೂನ್ ಅಲ್ಲೇ 1-2 ಮುಚ್ಚಳ ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಚಿಕನ್ ಎಷ್ಟು ಇದೆ, ಚಿಕನ್ ಮುಳುಗುವಷ್ಟು ನೀರು ಹಾಕೊಳ್ಳಿ. ಚಿಕನ್ ಎಷ್ಟೈತೆ ಅಷ್ಟು ಮುಳುಗೋಗಂಟ ನೀರು ಹಾಕೊಳ್ಳಿ ಅಷ್ಟೇ. ಇವಾಗ ಇದು ಸ್ವಲ್ಪ ಫ್ರೈ ಆಗ್ಬೇಕು. 10 ನಿಮಿಷ ಮುಚ್ಚಿಟ್ಬಿಡಿ. ಒಂದು 2 ಚಿಟಿಕೆ ಜೀರಿಗೆ ಪುಡಿ ಹಾಕೊಳ್ಳಿ. ಜೀರಿಗೆ ಪುಡಿ ಹಾಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 10 ಮಿನಿಟ್ಸ್ ಆದ್ಮೇಲೆ ಮುಚ್ಚಳ ತೆಗಿಯೋಣ. 10 ಮಿನಿಟ್ಸ್ ಆದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ. ಇನ್ನ ಸ್ವಲ್ಪ ಬೇಯಬೇಕು. ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇವಾಗ ಕೊತ್ತಂಬರಿ ಹಾಕಿ ಒಂದೊಂದ್ಸರಿ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಚೆನ್ನಾಗಿ ಬೈದು ಸ್ವಲ್ಪ ಗಟ್ಟಿ ತರ ಆಗ್ಬೇಕು. ಆವಾಗ ತಿನ್ನೋದಕ್ಕೆ ಚಪಾತಿಗೆ ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನ ಕುದಿಬೇಕು. ಕುದೀತಾ ಒಂದು 10 ನಿಮಿಷ ಆದ್ಮೇಲೆ ಸ್ವಲ್ಪ ನೀರೆಲ್ಲ ಇಟ್ಕೊಂಡು ಗಟ್ಟಿ ಆಗುತ್ತೆ. ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕೊಳ್ಳಿ.
ಇನ್ನ ಒಂದು 10 ನಿಮಿಷ ವೆಯ್ಟ್ ಮಾಡೋಣ. 10 ಮಿನಿಟ್ಸ್ ಆಯ್ತು. ಇವಾಗ ನೋಡೋಣ. ಇವಾಗ ಈ ತರ ಮಿಕ್ಸ್ ಮಾಡ್ಕೋಬೇಕು. ಬೆಂದೈತಾ ಇಲ್ಲ ಸ್ವಲ್ಪ ಸೌಟ್ ಅಲ್ಲಿ ಟಚ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಈ ತರ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಬೆಂದೈತಾ ಇಲ್ಲ ಅಂತ. ಮೈನ್ ಇದು ಬ್ಯಾಚುಲರ್ಗಳು ಇರ್ತಾರಲ್ಲ, ಅವರು ಮಾಡ್ಕೊಳೋದಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ. ತಾಳ್ಮೆಯಿಂದ ಸ್ವಲ್ಪ ನಿಧಾನ ಆಗುತ್ತೆ. ಸಡನ್ ಆಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಎಲ್ಲ ಮಾಡಕ್ ಹೋಗ್ಬೇಡಿ. ಆದಷ್ಟು ಈ ತರ ಪಾತ್ರೆಗಳಲ್ಲಿ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಡಿಗೆ ಎಷ್ಟು ನಿಧಾನ ಆಗುತ್ತೆ ಅಷ್ಟು ರುಚಿಕರವಾಗಿ ಇರುತ್ತೆ. ಈ ತರ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಕೊನೆ ಟೈಮಲ್ಲಿ ಹಾಕಿ. ಸ್ಟಾರ್ಟಿಂಗ್ಗೆ ಹಾಕಕ್ ಹೋಗ್ಬಿಡಿ. ಕೊನೆಯಲ್ಲಿ ಇನ್ನೇನು 3/4% ಮುಗ್ದೈತೆ ಅನ್ನೋ ಟೈಮಲ್ಲಿ ನಿಂಬೆಹಣ್ಣು ಒಂದು ಅರ್ಧ ಇರುತ್ತಲ್ಲ ನಿಂಬೆಹಣ್ಣು, ಅದನ್ನ ಹಿಂಡ್ಕೊಳ್ಳಿ ಲೈಟಾಗಿ. ಇವಾಗ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗ್ಬೇಕು ಗ್ರೇವಿ. ನೋಡಿ ಈ ತರ ಬರ್ಬೇಕು, ಘಮ ಘಮ ಅಂತ ಐತೆ ಸಾರು. ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಲಿ. ಒಂದು 10 ನಿಮಿಷ ಮುಚ್ಚಿಕೋಣ. ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಗಮ್ಮಂತ ವಾಸನೆ ಬರ್ತಾ ಇದೆ. ಮಿಕ್ಕಿರೋ ಕೊತ್ತಂಬರಿ ಸ್ವಲ್ಪ ಆಡ್ ಮಾಡ್ಕೊಳೋಣ ಇದ್ರ ಮೇಲೆ. ನಿಧಾನ ಆದ್ರೂನು ಅವಸರ ಪಡಕ್ ಹೋಗ್ಬೇಡಿ. ಅಡಿಗೆ ವಿಷಯದಲ್ಲಿ ಎಷ್ಟು ನಿಧಾನವಾಗಿರ್ತೀವಿ ಅಷ್ಟು ಟೇಸ್ಟ್ ಆಗಿರುತ್ತೆ ಅಡಿಗೆ. ನೋಡಿ ಮಾಂಸ ಹೆಂಗೆ ಬೆಂದೈತೆ. ಎಮ್ಮಿ ಚಿಕನ್ ಗ್ರೇವಿ ರೆಡಿ ಆಗೈತೆ. ಮಾಡ್ಕೊಳ್ಳಿ, ತಿನ್ನಿ, ಖುಷಿ ಪಡಿ. ನಿಧಾನ ಆದ್ರೂ ಅಡಿಗೆ ಇಷ್ಟಪಟ್ಟು ಮಾಡಿ. ನೀವೆಷ್ಟು ಇಷ್ಟಪಟ್ಟು ಅಡಿಗೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಧನ್ಯವಾದಗಳು.